channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 4ನೇ ತರಗತಿಯ ಕನ್ನಡ ವಿಷಯದ ಭಾಗ 1ರಲ್ಲಿನ 3ನೇ ಪಾಠವಾದ ವೀರಮಾತೆ ಜೀಜಾಬಾಯಿ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮೊದಲ ಪ್ರಶ್ನೆ, ತಾಯಿಗೆ ಮಗನು ಏನೆಂದು ಕೇಳಿದನು? ಉತ್ತರ, ಅಮ್ಮ, ನನ್ನನ್ನು ಕರೆಸಿದ ಕಾರಣವೇನು? ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದು ತಾಯಿಗೆ ಮಗನು ಕೇಳಿದನು. ಪ್ರಶ್ನೆ 2, ಕೊಂಡಾಣದುರ್ಗವು ಯಾರ ವಶದಲ್ಲಿತ್ತು? ಉತ್ತರ, ಕೊಂಡಾಣದುರ್ಗವು ಮೊಘಲರ ವಶದಲ್ಲಿತ್ತು. ಪ್ರಶ್ನೆ 3, ಜೀಜಾಬಾಯಿಯ ತಂದೆಯ ಹೆಸರೇನು? ಉತ್ತರ, ಜೀಜಾಬಾಯಿಯ ತಂದೆಯ ಹೆಸರು ಲಖೋಜಿ ಜಾಧವ್ ರಾವ್. ಪ್ರಶ್ನೆ 4, ಶಿವಾಜಿಯ ಗುರುವಿನ ಹೆಸರೇನು? ಉತ್ತರ, ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡದೇವ. ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಮೊದಲ ಬಿಟ್ಟ ಸ್ಥಳ, ಛತ್ರಪತಿ ಶಿವಾಜಿ ತಾಯಿಯ ಹೆಸರು ಡ್ಯಾಶ್. ಇದಕ್ಕೆ ಸೂಕ್ತ ಉತ್ತರ ಜೀಜಾಬಾಯಿ. ಛತ್ರಪತಿ ಶಿವಾಜಿ ತಾಯಿಯ ಹೆಸರು ಜೀಜಾಬಾಯಿ. ಎರಡನೆಯ ಬಿಟ್ಟ ಸ್ಥಳ, ಜೀಜಾಬಾಯಿ ಡ್ಯಾಶ್ ಎಂಬುವನನ್ನು ವಿವಾಹವಾದಳು. ಇದಕ್ಕೆ ಸರಿಯಾದ ಉತ್ತರ ಶಹಾಜಿ. ಜೀಜಾಬಾಯಿ ಶಹಾಜಿ ಎಂಬುವನನ್ನು ವಿವಾಹವಾದಳು. ಮೂರನೆಯ ಬಿಟ್ಟ ಸ್ಥಳ, ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ಡ್ಯಾಶ್ ಮತ್ತು ಡ್ಯಾಶ್ ಕಥೆಗಳನ್ನು ಹೇಳುತ್ತಿದ್ದಳು. ಇದಕ್ಕೆ ಸೂಕ್ತ ಉತ್ತರ ರಾಮಾಯಣ ಮತ್ತು ಮಹಾಭಾರತ. ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ರಾಮಾಯಣ ಮತ್ತು ಮಹಾಭಾರತ ಕಥೆಗಳನ್ನು ಹೇಳುತ್ತಿದ್ದಳು. ನಾಲ್ಕನೆಯ ಬಿಟ್ಟ ಸ್ಥಳ, ಶಿವಾಜಿ ಪಟ್ಟಾಭಿಷೇಕವು ಡ್ಯಾಶ್ದಲ್ಲಿ ನಡೆಯಿತು. ಇದಕ್ಕೆ ಸೂಕ್ತ ಉತ್ತರ ರಾಯಗಢ. ಶಿವಾಜಿಯ ಪಟ್ಟಾಭಿಷೇಕವು ರಾಯಗಢದಲ್ಲಿ ನಡೆಯಿತು. ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ. ಧೈರ್ಯ, ಅಧೈರ್ಯ. ಜಯ, ಅಪಜಯ. ಗೌರವ, ಅಗೌರವ. ನೀತಿ, ಅನೀತಿ. ಮುಖ್ಯ ಪ್ರಶ್ನೆ, ಮಾದರಿಯಂತೆ ಕೊಟ್ಟಿರುವ ಪದ ಗಮನಿಸಿ ಎರಡೆರಡು ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಸಾಗರ, ಇದರ ಸಮಾನಾರ್ಥಕ ಪದಗಳು ಸಮುದ್ರ ಹಾಗೂ ಕಡಲು. ಪುತ್ರ, ಇದರ ಸಮಾನಾರ್ಥಕ ಪದಗಳು ಮಗ, ಕುಮಾರ. ರಾಜ ಪದದ ಸಮಾನಾರ್ಥಕ ಪದಗಳು ಅರಸ, ದೊರೆ. ಯುದ್ಧ ಪದದ ಸಮಾನಾರ್ಥಕ ಪದಗಳು ಕದನ, ಕಾಳಗ. ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ. ಬಹುಮಾನ, ಓಟದ ಸ್ಪರ್ಧೆಯಲ್ಲಿ ನಾನು ಪ್ರಥಮ ಬಹುಮಾನ ಪಡೆದೆನು. ಉದ್ಯೋಗ, ಎಲ್ಲರೂ ಕಷ್ಟಪಟ್ಟು ಓದಿ ಒಳ್ಳೆಯ ಉದ್ಯೋಗ ಪಡೆಯಬೇಕು. ಗುಲಾಮಗಿರಿ, ನಾವು ಯಾರಿಗೂ ಗುಲಾಮರಾಗದೆ ಸ್ವತಂತ್ರವಾಗಿ ಬದುಕಬೇಕು. ವೈಭವ, ಮೈಸೂರು ದಸರಾ ಹಬ್ಬವು ಅತ್ಯಂತ ವೈಭವದಿಂದ ನಡೆಯುತ್ತದೆ. ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯಬೇಕು. ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? ಮೊದಲ ಮಾತು, ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಈ ಮಾತನ್ನು ಯಾರು ಹೇಳ್ತಾರೆ? ಈ ಮಾತನ್ನು ಶಿವಾಜಿ ಹೇಳಿದನು. ಯಾರಿಗೆ ಹೇಳ್ತಾನೆ? ತಾಯಿ ಜೀಜಾಬಾಯಿಗೆ ಹೇಳಿದನು. ನಂತರ ಎರಡನೆಯ ಮಾತು, ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು. ಈ ಮಾತನ್ನು ಯಾರು ಹೇಳ್ತಾರೆ ಮಕ್ಕಳೇ? ಈ ಮಾತನ್ನು ಜೀಜಾಬಾಯಿ ಹೇಳಿದಳು. ಯಾರಿಗೆ ಹೇಳ್ತಾಳೆ? ಮಗ ಶಿವಾಜಿಗೆ ಹೇಳಿದಳು. ಮುಖ್ಯ ಪ್ರಶ್ನೆ, ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ. ಮೊದಲ ವಾಕ್ಯ ನೋಡಿ, ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ ಅಂತ ಇದೆ. ಇದನ್ನು ಸರಿಯಾಗಿ ಬರೆದಾಗ ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ಅಂತ ಆಗುತ್ತೆ. ನಂತರ ಎರಡನೆಯ ವಾಕ್ಯ, ಚಾಣಾಕ್ಷ ಜೀಜಾಬಾಯಿ ಹೆಣ್ಣು ಮಗಳು ಅಂತ ಇದೆ. ಇದನ್ನು ಸರಿಯಾಗಿ ಬರೆದಾಗ ಜೀಜಾಬಾಯಿ ಚಾಣಾಕ್ಷ ಹೆಣ್ಣು ಮಗಳು. ನಂತರ ಮೂರನೆಯ ವಾಕ್ಯವನ್ನು ಗಮನಿಸಿ, ಪಟ್ಟಾಭಿಷೇಕವು ಅತಿ ಶಿವಾಜಿಯ ನಡೆಯಿತು ವೈಭವದಿಂದ ಅಂತ ಇದೆ. ಇದನ್ನು ಸರಿಯಾಗಿ ಬರೆದಾಗ ಶಿವಾಜಿಯ ಪಟ್ಟಾಭಿಷೇಕವು ಅತಿ ವೈಭವದಿಂದ ನಡೆಯಿತು. ನಂತರ ಭಾಷಾ ಚಟುವಟಿಕೆ. ಮುಖ್ಯ ಪ್ರಶ್ನೆ, ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ. ಮಾದರಿ, ಬರು ಪ್ಲಸ್ ಅಂತೆ ಬರುವಂತೆ. ಹೋಗು ಪ್ಲಸ್ ಅಂತೆ ಹೋಗುವಂತೆ. ನೋಡು ಪ್ಲಸ್ ಅಂತೆ ನೋಡುವಂತೆ. ಮಗು ಪ್ಲಸ್ ಅಂತೆ ಮಗುವಂತೆ. ನಂತರ ಮಾದರಿಯನ್ನು ಗಮನಿಸಿ, ಹುಡುಗ ಪ್ಲಸ್ ಆಟ ಹುಡುಗಾಟ. ಅದೇ ರೀತಿ ಬಂದು ಪ್ಲಸ್ ಆಗ ಬಂದಾಗ. ಕಾಡು ಪ್ಲಸ್ ಆನೆ ಕಾಡಾನೆ. ಬಾಯಿ ಪ್ಲಸ್ ಆರಿಕೆ ಬಾಯಾರಿಕೆ. ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಪದಗಳನ್ನು ಗಮನಿಸಿ ಓದಿ ಅಂತ ಕೊಟ್ಟಿದ್ದಾರೆ ನೋಡಿ. ಪದೇ ಪದೇ, ಸಣ್ಣ ಸಣ್ಣ, ಓಡಿ ಓಡಿ. ನಂತರ ಮುಖ್ಯ ಪ್ರಶ್ನೆ, ಆವರಣದಲ್ಲಿರುವ ಪದಗಳನ್ನು ಗಮನಿಸಿ ಅವುಗಳ ಸಹಾಯದಿಂದ ಗಾದೆಗಳನ್ನು ಪೂರ್ಣ ಮಾಡಿ. ನೋಡಿ ಮಕ್ಕಳೇ, ತಾಳಿದವನು ಬಾಳಿಯಾರು, ಕೈ ಕೆಸರಾದರೆ
ಬಾಯಿ ಮೊಸರು, ಮಾತು ಬೆಳ್ಳಿ, ಮೌನ ಬಂಗಾರ, ಮನೆಗೆ ಮಾರಿ, ಪರರಿಗೆ ಉಪಕಾರಿ. ನಂತರ ಪ್ರಶ್ನೆ 1. ನೀನು ಜೀಜಾಬಾಯಿಯ ಯಾವ ಗುಣವನ್ನು ಇಷ್ಟಪಡುವೆ, ಏಕೆ? ಉತ್ತರ: ನಾನು ಜೀಜಾಬಾಯಿಯವರ ಧೈರ್ಯ, ದೇಶಭಕ್ತಿ ಹಾಗೂ ಶಿವಾಜಿಗೆ ಉತ್ತಮ ಸಂಸ್ಕಾರ ನೀಡಿದ ಗುಣವನ್ನು ಇಷ್ಟಪಡುತ್ತೇನೆ. ಏಕೆಂದರೆ ಅವರು ಕಷ್ಟದ ಪರಿಸ್ಥಿತಿಯಲ್ಲೂ ಎದೆಗುಂದದೆ ಶಿವಾಜಿಗೆ ರಾಮಾಯಣ, ಮಹಾಭಾರತ ಕಥೆಗಳನ್ನು ಹೇಳಿ ಒಬ್ಬ ಆದರ್ಶ ವೀರನನ್ನಾಗಿ ಬೆಳೆಸಿದರು. ಪ್ರಶ್ನೆ 2. ನಿನಗೆ ಗೊತ್ತಿರುವ ವೀರ ಮಹಿಳೆಯರ ಹೆಸರುಗಳನ್ನು ಸಂಗ್ರಹಿಸಿ ಪಟ್ಟಿ ಮಾಡಿ. ಉತ್ತರ: ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಒನಕೆ ಓಬವ್ವ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ರಾಣಿ ಅಬ್ಬಕ್ಕ, ರಾಣಿ ಚೆನ್ನಭೈರಾದೇವಿ, ಕೆಳದಿ ಚೆನ್ನಮ್ಮ, ಕಮಲಾದೇವಿ ಚಟ್ಟೋಪಾಧ್ಯಾಯ, ಉಮಾಬಾಯಿ ಕುಂದಾಪುರ. ನಂತರ ಪ್ರಶ್ನೆ 3. ನಿನ್ನ ಮತ್ತು ತಾಯಿಯ ನಡುವೆ ಬೆಳಗ್ಗೆ ಶಾಲೆಗೆ ಹೊರಡುವ ಸಮಯದಲ್ಲಿ ನಡೆಯುವ ಸಂಭಾಷಣೆಯನ್ನು ಊಹಿಸಿ ಬರೆದು ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕು. ಮಗ ಅಥವಾ ಮಗಳು ಹೇಳ್ತಾಳೆ: ಅಮ್ಮ, ನನಗೆ ಶಾಲೆಗೆ ಸಮಯವಾಯಿತು, ತಿಂಡಿ ಸಿದ್ಧವಿದೆಯೇ ಅಂತ ಕೇಳ್ತಾಳೆ. ಆಗ ಅಮ್ಮ ಹೇಳ್ತಾಳೆ: ಹೌದು ಪುಟ, ಬಿಸಿ ಬಿಸಿ ತಿಂಡಿ ಮಾಡಿಟ್ಟಿದ್ದೇನೆ, ಬೇಗ ಬಂದು ತಿನ್ನು. ಮಗಳು ಹೇಳ್ತಾಳೆ: ಅಮ್ಮ, ನನ್ನ ಶಾಲೆಯ ಬ್ಯಾಗ್ ಹಾಗೂ ನೀರಿನ ಬಾಟಲ್ ಎಲ್ಲಿಟ್ಟಿದ್ದೀಯಾ? ಅಮ್ಮ ಹೇಳ್ತಾಳೆ: ಮೇಜಿನ ಮೇಲೆ ಇಟ್ಟಿರುವೆ ಮಗು, ಎಲ್ಲ ಪುಸ್ತಕಗಳನ್ನು ಬ್ಯಾಗ್ನಲ್ಲಿ ಇಟ್ಟುಕೊಂಡಿರುವೆಯಾ? ಮಗಳು ಹೇಳ್ತಾಳೆ: ಹೌದು ಅಮ್ಮ, ಎಲ್ಲ ಪುಸ್ತಕಗಳನ್ನು ಇಟ್ಟುಕೊಂಡಿದ್ದೇನೆ, ಇನ್ನು ನಾನು ಶಾಲೆಗೆ ಹೊರಡುತ್ತೇನೆ. ಅಮ್ಮ ಹೇಳ್ತಾಳೆ: ಸರಿ ಪುಟ್ಟ, ರಸ್ತೆಯಲ್ಲಿ ಜಾಗರೂಕತೆಯಿಂದ ಹೋಗಿ ಬಾ, ಶಾಲೆಯಲ್ಲಿ ಚೆನ್ನಾಗಿ ಓದು ಅಂತ ಹೇಳ್ತಾಳೆ. ಹೀಗೆ ಸಂಭಾಷಣೆಯನ್ನು ಬರೆದಿದ್ದೀನಿ. ನೀವು ನಿಮ್ಮ ಇಷ್ಟದ ಹಾಗೆ ಸಂಭಾಷಣೆಯನ್ನು ಬರೀಬಹುದು. ನಂತರ ಮುಖ್ಯ ಪ್ರಶ್ನೆ 4. ಈ ಗದ್ಯದಲ್ಲಿ ಬರುವ ಶಿವಾಜಿ ಮತ್ತು ಜೀಜಾಬಾಯಿಯವರ ಸಂಭಾಷಣೆಗಳನ್ನು ತರಗತಿಯಲ್ಲಿ ಗೆಳೆಯರೊಂದಿಗೆ ಸೇರಿ ಅಭಿನಯದ ಮೂಲಕ ಪ್ರದರ್ಶಿಸಿ ಅಂತ ಇದೆ. ಈ ಚಟುವಟಿಕೆಯನ್ನು ನೀವು ಮಾಡಿ ಮಕ್ಕಳೇ. ಹಾಗಾದರೆ ಈ ಪಾಠದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.